ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಸೆಪ್ಟೆಂಬರ್ 16ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ದಶರಥ್ ಎಂ ಕಲಗುರ್ದಿ ತಿಳಿಸಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಸೆಪ್ಟೆಂಬರ್ 16ರಂದು ಮಾದಿಗ ಸಮುದಾಯದ ನೇತೃತ್ವದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ಸೆಪ್ಟೆಂಬರ್ 16ರಂದು ನಮ್ಮ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸುವಂತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ಸೆಪ್ಟೆಂಬರ್ 16ರಂದು ಡಾಕ್ಟರ್ ಜಗಜೀವರಾಮ್ ಅವರ ಪುತ್ಥಳಿ ಆವರಣದಿಂದ ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ನಾವೊಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಆ ಮನವಿ ಪತ್ರ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥ ಕಲಬುರಗಿ ಜಿಲ್ಲೆಯಿಂದ ಪ್ರಾರಂಭವಾದ ಹೋರಾಟ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಇಲ್ಲಿಗೆ ಮುಕ್ತಾಯಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ಕೂಡ ನಮ್ಮ ಮಾದಿಗ ಸಂಘಟನೆ ಹಿರಿಯ ನಾಯಕರು ಮತ್ತು ಯುವ ನಾಯಕರು ಎಲ್ಲರ ಒಕ್ಕೂಟದಿಂದ ಇವತ್ತು ಮನವಿ ಪತ್ರ ಸಲ್ಲಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಒಳ ಮೀಸಲಾತಿ ವರ್ಗೀಕರಣ ಮಾಡುವಂತೆ ಹಲವಾರು ವರ್ಷದಿಂದ ಪ್ರತಿಭಟನೆ ಮಾಡಿದ್ದೀವಿ. ಆದರೆ ಕಲಬುರಗಿ ಜಿಲ್ಲೆ ಸಚಿವ ಸಂಪುಟ ಇರುವುದರಿಂದ ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲಾ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಆದರೆ ಇಡೀ ಭಾರತ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ತಾವು ಪಡೆದುಕೊಳ್ತಾ ಇದ್ದೀರಿ. ಆದ್ದರಿಂದ ನೀವು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ಆಂಧ್ರ ಮತ್ತು ತೆಲಂಗಾಣ ಹರಿಯಾಣದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಈ ನ್ಯಾಯಮೂರ್ತಿಯನ್ನು ನೀಡಿದ ತೀರ್ಪನ್ನು ಸ್ವಾಗತಿಸುವುದರೊಂದಿಗೆ ಅವರು ನಾವು ಈ ಎಲ್ಲ ತಮ್ಮ ಒಳ ಮೀಸಲಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ನೀಡಿರುವುದರಿಂದ ಕರ್ನಾಟಕದ ಮುಖ್ಯಮಂತ್ರಿ ಕೇಂದ್ರದ ವರಿಷ್ಠರ ಮೇಲೆ ಒಂದು ಒತ್ತಡವಿಟ್ಟು ನಾನು ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಮ್ಮ ಒಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮಾತಾಡ್ತೀನಿ ಅಂತ ಹೇಳಿಕೊಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಬಳಿಕ ಮಾತನಾಡಿದ ರಾಜು ವಾಡೇಕರ್ ಅವರು, ಪ್ರತಿಭಟನೆಗೆ ಜಿಲ್ಲೆಯ ಎಲ್ಲ ಮಾದಿಗ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಾಳೆ ಬರ್ತಕ್ಕಂಥ ಈಗ ನಮ್ಮ ದಶರಥ್ ಕಲಗುರ್ದಿ ಅವರು 16 ತಾರೀಕು ದಿನ ಎಲ್ಲರೂ ಮಾದಿಗ ಸಮಾಜದ ತಾಲೂಕಲ್ಲಿಂದ ಆಗಲಿ ಓಣಿಯಿಂದಾಗಲಿ ಗಲ್ಲಿಯಿಂದಾಗಲಿ ಎಲ್ಲಿಂದಾದರೂ ನಮ್ಮ ಮಾದಿಗರು ಎಲ್ಲರೂ 30 ವರ್ಷ ಏನು ನಾವು ಹೋರಾಟ ಮಾಡಿದ್ದೀವಿ. 30 ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಈಗ ನಮ್ಗೆ ಈ ನಾಳೆ ಬರ್ತಕ್ಕಂಥ 16 ತಾರೀಕು ತಾವೆಲ್ಲರೂ ಬರಲಿಲ್ಲ ಅಂದರೆ ಮತ್ತೆ ನೀವು ಜೀವಂತ ಪರಿಯಾಗಿ ನಾವು ಹಿಂಗೆ ಕುಳ್ಕೊಬೇಕಾಗುತ್ತೆ. ದಯಮಾಡಿ ನಮ್ಮ ಎಲ್ಲ ಸಮಾಜದವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಪಕ್ಷ ಭೇದ ಎಲ್ಲ ಬಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಎಲ್ಲ ಯುವಕರಾಗಲಿ, ಹೆಣ್ಮಕ್ಳಾಗಲಿ, ಮಹಿಳೆಯರಾಗಲಿ, ಎಲ್ಲ ನಮ್ಮ ಎಲ್ಲ ಹಿರಿಯರಾಗಲಿ, ಎಲ್ಲ ಸಂಘ ಸಂಸ್ಥೆ ಎಲ್ಲರೂ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ತಮಗೆಲ್ಲ, ದಯಮಾಡಿ 16 ತಾರೀಕು ಬಾಬು ಜಗಜೀವನ್ ಸ್ಟ್ಯಾಚ್ಯೂಯಿಂದ ನಾವು ಇಲ್ಲಿಂದ ಹೋರಾಟ ಶುರು ಮಾಡ್ತೀವಿ. ಇಲ್ಲಿಂದ ಸರ್ದಾರ್ ಬಾರಿ ವಲ್ಲಭ್ ಪಟೇಲ್ ವೃತ್ತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮನವಿ ಕೊಡೋಕೆ ಹೋಗ್ತಾ ಇದ್ದೀವಿ. ಯಾಕಂದರೆ 17 ತಾರೀಕಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಇಲ್ಲಿ ನಮ್ಮ 17 ತಾರೀಕಿಗೆ ಬರ್ತಿದ್ದಾರೆ. ಸಚಿವ ಸಂಪುಟನೂ ಗುಲ್ಬರ್ಗ ನಗರದಲ್ಲಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಸಚಿವ ಸಂಪುಟದಲ್ಲಿ ನಮ್ಮ ಒಳ ಮೀಸಲಾತಿ ಇದು ಒಳ ಮೀಸಲಾತಿಯನ್ನು ಹೈಕೋರ್ಟ್ ತೀರ್ಮಾನ ತೆಗೆದುಕೊಟ್ಟಿದೆ ಎಲ್ಲ ಸ್ಟೇಟ್ನಲ್ಲಿ ಮಾಡಬೇಕಂತೇಳಿ ತಾವು ಸಚಿವ ಸಂಪುಟದಲ್ಲಿ ನಾಳೆ ನಡೀತಕ್ಕಂಥ 17ನೇ ತಾರೀಕು ಆ ನಿರ್ಧಾರವನ್ನು ನೀವು ಅಂಗೀಕರಿಸಿ ಆ ನಿರ್ಧಾರ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀವು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಮುಖಾಂತರ ನೀವು ಕೊಡ್ತೀರಿ ಅಂತೇಳಿ ನಾವು ನಂಬಿದ್ದೀವಿ. ನಾವೆಲ್ಲ ಮಾದಿಗ ಸಮಾಜ ತಮಗೆ ಮರೆಯೋಕ್ಕಾಗಲ್ಲ. ಈ ಋಣ ಸಿದ್ದರಾಮಯ್ಯ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ. ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ, ನೀವು ಮಾಡಿದ್ದಾದರೆ ನಿಮಗೆ ಪೂರ್ಣ ಮಾದಿಗ ಸಮಾಜ ಈಗ ಯಾವಾಗ ನಮ್ಮ
ಬೊಮ್ಮಾಯಿ ಅವ್ರು ಮಾಡಿ ಕಳಿಸಿದಾಗ ಯಾವ ರೀತಿ ನಾವು ಬೊಮ್ಮಾಯಿ ಪೂಜೆ ಮಾಡಿದ್ವಿ ಅಂತ ಹೇಳಿದ್ವಿ, ಅದೇ ರೀತಿ ನಿಮ್ಮದೊಂದು ರೆಕಾರ್ಡ್ ಆಗುತ್ತೆ. ಇದು ಮಾಡಿದ್ರೆ ಅಂದರೆ ಹಿಸ್ಟ್ರಿದಲ್ಲಿ ನಾವು ಯಾಂತೂ ನಿಮಗೆ ಮರೆಯಂಪಲೇ ಇಲ್ಲ. ದಯಮಾಡಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋಕೆ ಇಷ್ಟಪಡ್ತೀನಿ. ನಾಳೆ ಬರ್ತಕ್ಕಂಥ 17 ತಾರೀಕು ಇದು ನಿರ್ಣಯ ತೊಗೋಬೇಕಂತೇಳಿ ನಮ್ಮ ಎಲ್ಲ ಮಾದಿಗ ಸಮಾಜ ಮುಖಂಡ ವತಿಯಿಂದ ತಮ್ಮ ಈ ಮಧ್ಯಂತರ ಮುಖಾಂತರ ಕಡೆಯಿಂದ ನಾನು ತಮಗೆ ತಿಳಿಸ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್ ಜಿನ್ಕೇರಿ, ರಾಜು ಕಟ್ಟಿಮನಿ, ರಮೇಶ್ ವಾಡೇಕರ್, ಶ್ರೀನಿವಾಸ್ ರಾಮನಾಳ್ಕರ್, ರಂಜಿತ್ ಮೂಲಿಮನಿ, ಬಂಡೇಶ್ ರತ್ನಟಗಿ, ಮಹೇಶ್ ಮೂಲಿಮನಿ, ರಾಜು ಹದ್ನೂರ್, ಸಚಿನ್ ಕಟ್ಟಿಮನಿ, ಶಿವಶಂಕರ್ ಬಂದರವಾಡ್, ಗುಂಡು ಸಂಗವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.